ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾಜಿ ಎಂಎಲ್ಸಿ ಸೋಮಶೇಖರ್ ಕಾರ್ನಲ್ಲಿದ್ದ 10 ಲಕ್ಷ ಕಳ್ಳತನವಾಗಿದೆ. 10 ಲಕ್ಷ ಹಣವನ್ನ ಕಳ್ಳತನ ಮಾಡಿ ಪರಾರಿಯಾಗಿದ್ದಾನೆ ಕಾರ್ ಡ್ರೈವರ್. ರಾಜಾಜಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಇದು. ಮಾಜಿ ಎಂಎಲ್ಸಿ ಸೋಮಶೇಖರ್ ಕಾರ್ನಲ್ಲಿದ್ದ 10 ಲಕ್ಷ ರೂಪಾಯಿ ಕಳ್ಳತನವಾಗಿದೆ. 10 ಲಕ್ಷ ಹಣವನ್ನ ಕಳ್ಳತನ ಮಾಡಿ ಪರಾರಿಯಾಗಿದ್ದಾನೆ ಕಾರು ಚಾಲಕ. ರಾಜಾಜಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಇದು. ಕಾರು ಚಾಲಕ ನರಸಿಂಹಮೂರ್ತಿ ಹಣವನ್ನ ದೋಚಿ ಎಸ್ಕೇಪ್ ಆಗಿದ್ದಾನೆ. ಸೋಮಶೇಖರ್ ಬಳಿ ಈತ 1 ವರ್ಷದಿಂದ ಕೆಲಸವನ್ನ ಮಾಡ್ತಾ ಇದ್ದ ಎನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದೆ. BMW ಕಾರಲ್ಲಿ ಬ್ಯಾಗ್ನಲ್ಲಿ 10 ಲಕ್ಷವನ್ನ ಇಟ್ಟಿದ್ರು ಸೋಮಶೇಖರ್. ಮೇ 15ನೇ ತಾರೀಕು ಕಾರನ್ನ ಪಾರ್ಕ್ ಮಾಡಿ ಬೆಳಗ್ಗೆ 4 ಗಂಟೆಗೆ ಈ ರೀತಿ ಕಳ್ಳತನ ಮಾಡಿ ಆತ ಎಸ್ಕೇಪ್ ಆಗಿದ್ದಾನೆ. ಸೋಮಶೇಖರ್ ಬಳಿ ಕಾರು ಚಾಲಕನಾಗಿ ಕೆಲಸವನ್ನ ಮಾಡ್ತಾ ಇದ್ದ ನರಸಿಂಹಮೂರ್ತಿ 1 ವರ್ಷದಿಂದ ಈತ ಇರ್ತಾನೆ ಕಾರ್ ಡ್ರೈವರ್ ಆಗಿ. BMW ಕಾರ್ನಲ್ಲಿ ಒಂದು ಬ್ಯಾಗ್ ಇರುತ್ತೆ. ಆ ಬ್ಯಾಗ್ ಒಳಗಡೆ 10 ಲಕ್ಷವನ್ನ ಇಟ್ಟಿರ್ತಾರೆ ಸೋಮಶೇಖರ್. ಹಾಗೆ ಮೇ 15ನೇ ತಾರೀಕು ಕಾರನ್ನ ಪಾರ್ಕ್ ಮಾಡಿ ಬೆಳಗಿನ ಜಾವ 4 ಗಂಟೆಗೆ ಈ ರೀತಿ ಕಳ್ಳತನವನ್ನ ಮಾಡಲಾಗಿದೆ. ರಾತ್ರಿ ಇಟ್ಟಿದ್ದ ಹಣದ ಮಾಹಿತಿ ಡ್ರೈವರ್ಗೆ ಗೊತ್ತಿರುತ್ತೆ. ಯಾಕಂದ್ರೆ ಕಾರ್ ಅಂದಮೇಲೆ ಆ ಕಾರಿನ ಡ್ರೈವರ್ ಆತ ಅಂದಮೇಲೆ ಆ ಕಾರಲ್ಲಿ ಏನೆಲ್ಲ ಇಟ್ಟಿರ್ತಾರೆ ಏನು ಎತ್ತ ಆತ ಅಬ್ಸರ್ವ್ ಮಾಡಿರ್ತಾನೆ. ಹೀಗಾಗಿ ಅದರಲ್ಲಿ ಹಣ ಇದೆ ಅನ್ನೋದು ಆತನಿಗೆ ಗೊತ್ತಿತ್ತು. ಕಾರನ್ನ ಪಾರ್ಕ್ ಮಾಡಿ ಬ್ಯಾಗ್ ಸಮೇತ ಈತ ಪರಾರಿಯಾಗಿದ್ದಾನೆ. ನೀವು ಕೂಡ ಆತನ ಫೋಟೋವನ್ನ ನೋಡ್ತಾ ಇದ್ರೆ ಈತನೇ ಕಾರು ಚಾಲಕ ನರಸಿಂಹಮೂರ್ತಿ. ಸದ್ಯ ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಮಾಜಿ ಎಂಎಲ್ಸಿ ಮ್ಯಾನೇಜರ್ ಈ ಬಗ್ಗೆ ದೂರನ್ನ ನೀಡಿದ್ದಾರೆ. ಕಾರು ಚಾಲಕನ ಮೊಬೈಲ್ ಲೊಕೇಶನ್ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಪೊಲೀಸರು. ದೂರನ್ನ ದಾಖಲಿಸಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ ರಾಜಾಜಿನಗರ ಪೊಲೀಸರು. ಅಂದ್ರೆ ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ ಈತ 1 ವರ್ಷದಿಂದ ಈತ ಡ್ರೈವರ್ ಆಗಿ ಇರ್ತಾನೆ. ಇನ್ನು ಯಾವಾಗ ಯಾವ ಬ್ಯಾಗಲ್ಲಿ ಏನಿದೆ, ಕಾರಲ್ಲಿ ಎಲ್ಲೆಲ್ಲಿ ಏನಿದೆ ಎಲ್ಲವನ್ನೂ ಕೂಡ ಈತ ತಿಳ್ಕೊಂಡಿದ್ದ. ಜೊತೆಗೆ ಬ್ಯಾಗ್ನಲ್ಲಿ ಅವರು ದುಡ್ಡಿಟ್ಟಿರೋದು ಕೂಡ ಗೊತ್ತಿರುತ್ತೆ. ಹೀಗಾಗಿ ಎಲ್ಲವನ್ನೂ ತಿಳ್ಕೊಂಡು ಈತ 10 ಲಕ್ಷ ಹಣವನ್ನ ಕದ್ದು ಎಸ್ಕೇಪ್ ಆಗಿದ್ದಾನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ವಿಶ್ವನಾಥ್, ಇನ್ನು ಸಿಕ್ಕಿದ್ನ ಕಾರ್ ಡ್ರೈವರ್ ಜೊತೆಗೆ ಆತನ ಹಿನ್ನೆಲೆ ಏನಾದ್ರೂ ಗೊತ್ತಾಯ್ತಾ? ಯಾವಾಗ ಆಗಿದ್ದು, ಹೇಗೆ? ಸಿಂಚನಾ, ಮಾಜಿ ಎಂಎಲ್ಸಿ ಸೋಮಶೇಖರ್ ಅವರ ಕಾರು ಚಾಲಕ ಏನಿದ್ದಾನೆ ಈತ 1 ವರ್ಷದಿಂದ ಸೋಮಶೇಖರ್ ಬಳಿ ಕೆಲಸ ಮಾಡ್ಕೊಂಡಿರ್ತಾರೆ. ಮತ್ತು BMW ಕಾರ್ ಕೂಡ ಇರುತ್ತೆ ಸೋಮಶೇಖರ್ ಅವರದ್ದು. ಅದಾದ್ಮೇಲೆ ಮೇ 15ರಂದು ಕಾರ್ ಪಾರ್ಕ್ ಮಾಡಿ ಬೆಳಗಿನ ಜಾವ 4 ಗಂಟೆಗೆ ಈತ ಕಾರ್ನಲ್ಲಿದ್ದಂತಹ 10 ಲಕ್ಷ ರೂಪಾಯಿ ನಗದನ್ನ ಕಳ್ಳತನ ಮಾಡಿ ಎಸ್ಕೇಪ್ ಆಗಿರುವಂತದ್ದು. ಅಂದ್ರೆ ರಾತ್ರಿ ಇಟ್ಟಿದ್ದಂತಹ ಹಣದ ಮಾಹಿತಿ ತಿಳ್ಕೊಂಡಿರ್ತಾನೆ ಈತ. ಅದಾದ್ಮೇಲೆ ಕಾರ್ ಪಾರ್ಕ್ ಮಾಡಿ ಬ್ಯಾಗ್ ಸಮೇತ ಈತ ಪರಾರಿಯಾಗಿರುವಂತದ್ದು. ಮತ್ತು CCTVಯಲ್ಲೂ ಕೂಡ ಈ ದೃಶ್ಯಾವಳಿಗಳು ಸರಿಯಾಗಿದೆ. ಸದ್ಯಕ್ಕೆ ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಇನ್ನು ಮಾಜಿ ಎಂಎಲ್ಸಿ ಮ್ಯಾನೇಜರ್ ಅವರು ಏನಿದ್ದಾರೆ ಅವರು ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಈ ಕಾರು ಚಾಲಕ 1 ವರ್ಷದಿಂದಲೂ ಕೂಡ ಕೆಲಸ ಮಾಡ್ಕೊಂಡಿರ್ತಾನೆ, ನಂಬಿಕೆಯನ್ನು ಕೂಡ ಗಳಿಸಿರ್ತಾನೆ. ಅಂದ್ರೆ ಕಾರು ಚಾಲಕರು ಯಾರೇ ತಮ್ಮ ಓನರ್ಗಳು ಯಾರೇ ಇದ್ರು, ಅಂದ್ರೆ ಯಾರೇ ಕೆಲಸ ಮಾಡ್ತಾರಲ್ಲ ಅವ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ತಿಳ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಅವ್ರ ಜೊತೆ ಆಪ್ತರಿರ್ತಾರೆ. ಅವರ ಚಲನವಲನಗಳು ಕೂಡ ಕಂಪ್ಲೀಟ್ ಆಗಿ ಗೊತ್ತಾಗಿರುತ್ತೆ. ಅದೇ ರೀತಿಯಾಗಿ ಈ ನರಸಿಂಹಮೂರ್ತಿ ಏನಿದ್ದಾನೆ ಇವನು ಕೂಡ ಎಲ್ಲವನ್ನು ಕೂಡ ತಿಳ್ಕೊಂಡಿರ್ತಾನೆ. ಯಾವಾಗ 10 ಲಕ್ಷ ರೂಪಾಯಿ ಇವನ ಕಣ್ಣಿಗೆ ಬಿತ್ತು, ಆ ದುರಾಸೆಯಿಂದ ಈತ ಕಳ್ಳತನ ಮಾಡಿಕೊಂಡು ಎಸ್ಕೇಪ್ ಆಗಿರುವಂತದ್ದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಮಾಜಿ ಎಂಎಲ್ಸಿ ಸೋಮಶೇಖರ್ ಅವರ ಒಂದು ಕಾರ್ ಮ್ಯಾನೇಜರ್ ಏನಿದ್ದಾರೆ ಅವರು ಈಗ ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಆಧಾರದ ಮೇಲೆ FIR ಅನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನು ಅಧಿಕಾರಿಗಳು ಮುಂದುವರಿಸಿರುವಂತದ್ದು. ಸಿಂಚನಾ, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.